ಎಲ್ರಿಗೂ ನಮಸ್ಕಾರ. ಕೌನ್ಸೆಲಿಂಗ್ ಕೋರ್ಸ್ 2ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ರೀಸೆಂಟಾಗಿ ಒಂದು ಕೌನ್ಸೆಲಿಂಗ್ ಮಾಡಿದೆ. ಅದರಲ್ಲಿ ಒಂದು ಹೆಣ್ಮಗಳು, ಅವಳಿಗೆ ಯಾವ ಗಂಡನ ತೋರಿಸಿದ್ರೂ ಕೂಡ ಮದುವೆಗೆ ಒಪ್ಕೊಳ್ತಾ ಇಲ್ಲ. ಇದು ಅಪ್ಪ ಅಮ್ಮನ ಕಂಪ್ಲೇಂಟ್ ಆಗಿತ್ತು. ಹೇಗಾದರೂ ಇರಲಿ, ಅವನು ದುಡ್ಡಿರೋನು ಅಂತ ತೋರಿಸಿದ್ರೆ ಅವಳಿಗೆ ಏನೇನು ಇಷ್ಟ ಇದೆಯೋ ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ. ಆ ಪಟ್ಟಿಯಲ್ಲಿ ಸುಮಾರು ಮ್ಯಾಚ್ ಆಗಿದೆ. ಆದರೂ ಕೂಡ ನನ್ನ ಮಗಳು ಎಲ್ಲವನ್ನ ರಿಜೆಕ್ಟ್ ಮಾಡ್ತಾಳೆ, ಒಪ್ತಾ ಇಲ್ಲ ಅನ್ನೋದು ತಂದೆ ತಾಯಿಯ ಕಂಪ್ಲೇಂಟ್ ಆಗಿತ್ತು. ನಾನು ಆ ಹುಡುಗಿಯನ್ನು ಕೂರಿಸ್ಕೊಂಡು ಒಂದು 2-3 ಬಾರಿ ಕೌನ್ಸೆಲಿಂಗ್ ಮಾಡಿದಾಗ ನನಗೆ ಅರ್ಥ ಆಗಿದ್ದು, ಅವಳು ಕೇಳ್ತಾ ಇದ್ದಿದ್ದು ಆ ಪಟ್ಟಿಯಲ್ಲಿ ಇತ್ತಲ್ಲ, ನನಗೆ ಸ್ವಂತ ಮನೆ ಇರಬೇಕು, ಹುಡುಗನ ಅಕೌಂಟಲ್ಲಿ ಇಷ್ಟು ದುಡ್ಡಿರಬೇಕು, ಮತ್ತು ಹುಡುಗ ಚೆನ್ನಾಗಿರಬೇಕು, ಈ ರೀತಿ ಸುಮಾರು ಪಟ್ಟಿ ಇತ್ತು. ಆ ಪಟ್ಟಿಯಲ್ಲಿ ಆ ಹುಡುಗಿ ಹೇಳಿದ್ದೇನು ಅಂದರೆ, ಇದರಲ್ಲಿ ಸಾಕಷ್ಟು ಈ ಡಿಮ್ಯಾಂಡ್ಸ್ ಎಲ್ಲ ನನ್ನ ಅಪ್ಪ ಅಮ್ಮಂದೇ ಆಗಿದೆ, ನಂದು ಈ ಡಿಮ್ಯಾಂಡ್ಸಲ್ಲಿ ಎಲ್ಲವೂ ಇಲ್ಲ, ನನಗೆ 1-2 ಅಂಶ ಬಿಟ್ಟರೆ ಇವೆಲ್ಲ ಏನೂ ಬೇಕಾಗಿಲ್ಲ ಅಂತ ಹೇಳಿದ್ಲು. ಆಗ ನಾನು ಹೇಳಿದೆ, ಹಾಗಾದರೆ ಮತ್ತೆ ಅಷ್ಟೊಂದು ಹುಡುಗರನ್ನ ತೋರಿಸಿದಾಗ ನೀನು ಯಾಕೆ ಒಪ್ಕೊಳ್ಳಲಿಲ್ಲ ಅಂತ ಕೇಳಿದಾಗ ಆಕೆ ಹೇಳಿದ್ದೇನು ಅಂದರೆ, ಹುಡುಗನಲ್ಲಿ ನನಗೆ ಕಾನ್ಫಿಡೆನ್ಸ್ ಕಾಣಿಸ್ಲಿಲ್ಲ, ಧೈರ್ಯ ಕಾಣಿಸ್ಲಿಲ್ಲ, ಒಂದು ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇತ್ತು. ಅಂದರೆ ಮುಖದಲ್ಲಿ ಒಂದು ಭಯ ಕಾಣ್ತಾ ಇತ್ತು. ಅಂದರೆ ಆ ರೀತಿಯಲ್ಲಿ, ಅಂದರೆ ಆಕೆಗೆ ಅವನನ್ನು ಮದುವೆ ಮಾಡಿಕೊಂಡಾಗ ನನ್ನ ಮುಂದಿನ ಜೀವನ ಹೇಗೆ ಅಂತ ಭಯ ಆಗುತ್ತಂತೆ. ಈ ರೀತಿ ಎಷ್ಟೊಂದು ಹುಡುಗರನ್ನು ನೋಡಿದಾಗ ಆಕೆ ಹೇಳ್ತಾ ಇದ್ದಿದ್ದು, ಅವನು ಕಪ್ಪಗಿರಲಿ, ಚೆನ್ನಾಗಿಲ್ಲದೆ ಇರಲಿ, ದುಡ್ಡು ಬೇಕಾದರೆ ಕಮ್ಮಿ ಸಂಪಾದನೆ ಮಾಡಲಿ, ನಾನು ಕೂಡ ಹೆಚ್ಚಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ, ಇಬ್ಬರು ಕೂಡಿಕೊಂಡು ಸಂಸಾರವನ್ನು ನಡೆಸ್ಬೋದು, ಈಗಿನ ಕಾಲಕ್ಕೆ ಕಷ್ಟ ಇಲ್ಲ ಅನ್ನೋದು ಆಕೆಯ ವಾದ ಆಗಿತ್ತು. ಅದನ್ನು ನಾನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ನನಗೆ ಗೊತ್ತಾಗಿದ್ದು, ಈ ಹುಡುಗರಲ್ಲಿ ಧೈರ್ಯ ಇಲ್ಲ, ಆತ್ಮವಿಶ್ವಾಸದ ಕೊರತೆ ಕಾಣಿಸುತ್ತೆ, ಮುಖದಲ್ಲಿ ಭಯ, ಅಂದರೆ ಮದುವೆ ಅಂದರೆ ಭಯ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ನಾನು ಒಂದು ವಿಶ್ಲೇಷಣೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಹೀಗಾಗಿರುತ್ತೆ, ಮತ್ತು ಗಂಡು ಮಕ್ಕಳು ಯಾಕೆ ಹೆದರ್ಕೊಳ್ತಾ ಇದ್ದಾರೆ, ಆತ್ಮವಿಶ್ವಾಸದ ಕೊರತೆ ಯಾಕೆ ಕಾಣಿಸ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ನಾನು ಯಾವಾಗಲೂ ಅಷ್ಟೇ, ಒಂದು ಮಗು ಬೆಳಿಬೇಕು ಅಂತಂದರೆ ಅಪ್ಪ ಅಮ್ಮ ಇಬ್ಬರೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅಪ್ಪನ ಪ್ರೀತಿ ಬೇಕು, ಅಪ್ಪನ ತ್ಯಾಗ ಬೇಕು, ಹಾಗೆ ಅಮ್ಮನ ಪ್ರೀತಿ, ಭರವಸೆ, ಆತ್ಮವಿಶ್ವಾಸ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಒಂದು ಕೊರತೆ ಆದರೂ ಕೂಡ ಮುಂದೆ ಮಕ್ಕಳು ಜೀವನವನ್ನು ಎದುರಿಸೋದರಲ್ಲಿ ವಿಫಲರಾಗ್ತಾರೆ. ಆದ್ದರಿಂದ ತಂದೆ ತಾಯಿ ಇಬ್ಬರು ಜೊತೆಗೆ ಮಕ್ಕಳನ್ನು ಬೆಳೆಸ್ತಾ ಸಾಗಬೇಕಾಗತ್ತೆ. ಒಂದು ತಂದೆಯಾದ ಕ್ಷಣದಿಂದ ಅಪ್ಪ ಗಂಭೀರ ಆಗ್ತಾನೆ, ಚಿಕ್ಕ ಹುಡುಗನಂತೆ ವರ್ತಿಸೋದು ನಿಲ್ಲಿಸ್ತಾನೆ, ಸಂತೋಷಗಳನ್ನು ತ್ಯಾಗ ಮಾಡ್ತಾನೆ, ದುಂದುಗಾರಿಕೆ ನಿಲ್ಲಿಸ್ತಾನೆ, ಪ್ರಬುದ್ಧ ಜವಾಬ್ದಾರಿಯುತ ಸ್ವಭಾವ ಅವನಲ್ಲಿ ಏರ್ಪಡುತ್ತೆ. ಕೆಲವೊಮ್ಮೆ ತಾಯಿಗಿಂತ ಹೆಚ್ಚು ತಂದೆ ತ್ಯಾಗ ಮಾಡಿರ್ತಾನೆ, ಆದರೆ ಅದು ಗುಪ್ತವಾಗಿರುತ್ತೆ, ಯಾರಿಗೂ ಕೂಡ ಕಾಣಿಸೋದಿಲ್ಲ. ತಂದೆ ಮಕ್ಕಳಿಗೆ ಮಾದರಿಯಾಗಿರಬೇಕು, ಶಿಸ್ತಿನಿಂದ ದೃಢವಾಗಿ ವರ್ತಿಸಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಬಲಶಾಲಿಯಾಗಿರುವುದನ್ನು ಕಲಿಸಬೇಕು. ಧೈರ್ಯಗೆಡದಂತೆ, ದುರ್ಬಲರಾಗದಂತೆ ಜೀವನವನ್ನು ಎದುರಿಸೋದನ್ನು ತಂದೆಯಾದವನೇ ಕಲಿಸ್ಬೇಕಾಗತ್ತೆ. ತಂದೆಯೊಂದಿಗೆ ಸುರಕ್ಷಿತ ಸಂಪರ್ಕ ಹೊಂದಿರ್ತಾರಲ್ಲ ಆ ಮಕ್ಕಳು ಹೆಚ್ಚಾಗಿ ಮದ್ಯ, ಒಂದು ಧೂಮಪಾನ, ಈ ರೀತಿ ಇರುತ್ತಲ್ಲ, ಮಾದಕ ವ್ಯಸನಿಗಳಾಗೋದು ಬಹಳ ಕಮ್ಮಿ ಅಂತ ಹೇಳಲಾಗುತ್ತೆ. ಮತ್ತು ಈ ತಂದೆಯಿಂದ ಒಂದು ಉತ್ತಮ ಬಾಂಧವ್ಯ ಹೊಂದಿ ಬೆಳೆದಿರುವ ಮಕ್ಕಳು ಉತ್ತಮವಾಗಿ ಒತ್ತಡವನ್ನು ನಿಭಾಯಿಸ್ತಾರೆ. ಖಿನ್ನತೆ, ಮಾನಸಿಕ ಅಸ್ವಸ್ಥತೆಗಳಿಂದ ಬಳಲೋದು ಬಹಳ ಕಮ್ಮಿ.
ತಾಯಿಯ ನಿರಾಕರಣೆಗಿಂತ ತಂದೆಯ ನಿರಾಕರಣೆ ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಹುಡುಗ ಒಂದು ಕೌನ್ಸಿಲಿಂಗ್ಗೆ ಕರ್ಕೊಂಡು ಬಂದಿದ್ದರು. ಆ ಹುಡುಗ ಏನು ಮಾಡ್ದ ಅಂದರೆ ತುಂಬ ಡಲ್ಲು. ಅಂದರೆ ವೈಯಕ್ತಿಕವಾಗಿ ವಿಚಾರಿಸಿದ್ರೆ ಅವನು ಎಲ್ಲದರಲ್ಲೂ ಟ್ಯಾಲೆಂಟ್ ಇದ್ದಾನೆ, ಓದೋದ್ರಲ್ಲಿರ್ಬೋದು, ಮತ್ತು ಒಂದು ಸ್ಕಿಲ್ಲು, ಟ್ಯಾಲೆಂಟ್, ಈ ರೀತಿ ನಾವೇನು ನೋಡಿದ್ರೂ ಯಾವುದರಲ್ಲೂ ಕಮ್ಮಿ ಇಲ್ಲ ಆತ. ಆದರೆ ಅವನು ಯಾವುದರಲ್ಲೂ ಇಂಟ್ರೆಸ್ಟ್ ತೋರಿಸ್ದೇ ಡಲ್ಲಾಗಿ ಇರ್ತಾನೆ. ಮತ್ತು ಓದೋದ್ರಲ್ಲಿ ಅವನಿಗೆ ಓದಿ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇದ್ದರೂ ಕೂಡ ಆತ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಈ ರೀತಿ ಇದ್ದಾಗ ಯಾಕೆ ಹೀಗೆ ಅಂತ ವಿಚಾರಿಸಿದಾಗ ಅವನು ಹೇಳಿದ್ದು, ನನ್ನ ತಂದೆ ನಾನು ಎಷ್ಟು ಮಾರ್ಕ್ಸ್ ತೆಗೆದ್ರೂ ಕೂಡ ಇಷ್ಟೇನಾ, ನೋಡು ಅವ್ರ ಮನೇಲಿ ನಿಂಗಿಂತ ಜಾಸ್ತಿ ತೆಗೆದಿದ್ದಾರೆ ಅಂತ ಹೇಳೋದು. ಮತ್ತು ಆತ ಒಂದು ಸ್ಪೋರ್ಟ್ಸಲ್ಲೋ ಇದರಲ್ಲೋ ಗೆದ್ದು ಬಂದು ತೋರಿಸಿದಾಗ, ಈ ಸ್ಪೋರ್ಟ್ಸಿಂದ ನಿನಗೇನಾಗುತ್ತೆ, ಇದರಲ್ಲೇನು ದುಡ್ಡು ಬರುತ್ತಾ, ಇದರಲ್ಲೇನು ಹಣ ಸಂಪಾದಿಸ್ತೀಯಾ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋದು ನೋಡಬೇಕು, ನೀನೀಗ ಓದಿ ಚೆನ್ನಾಗಿ ಜಾಸ್ತಿ ಪ್ಯಾಕೇಜ್ ಇರೋ ಕೆಲಸವನ್ನು ಹುಡುಕಬೇಕು ನೀನು ಅಂತ ಈಗಲಿಂದಾನೇ, ಅಂದರೆ ಓದುವ ಹಂತದಲ್ಲಿಂದನೇ ಆತನಿಗೆ ಭಯ ಸ್ಟಾರ್ಟ್ ಆಗಿದೆ. ನಾನು ಸರಿಯಾದ ಪ್ಯಾಕೇಜ್ ತೆಗೆದಿಲ್ಲ ಅಂದರೆ ನಾನು ವೇಸ್ಟ್ ಬಾಡಿ ಆಗಿಬಿಡ್ತೀನಿ, ನಾನು ಏನಕ್ಕೆ ಪ್ರಯೋಜನಕ್ಕೆ ಬರದೇ ಇರೋನಾಗ್ಬಿಡ್ತೀನಿ ಅಂತ ಅವನ ಮನಸ್ಸಲ್ಲಿ ಹೆಚ್ಚಾಗಿ ಕೂತ್ಕೊಂಡ್ಬಿಟ್ಟಿದೆ. ಅದೇ ತಾಯಿಯಾದವಳು ಬಹಳ ಬೈದರೆ ಅಷ್ಟು ಸೀರಿಯಸ್ ಆಗಿ ಮಕ್ಕಳು ತಗೊಳ್ಳೋದಿಲ್ಲ. ಆದರೆ ತಂದೆ ಏನಾದರೂ ಒಂದು ನಿರಾಕರಣೆ ಮಾಡಿದ್ರೆ, ಅವನೇನಾದರೂ ಅಂದರೆ ಮಕ್ಕಳು ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ. ಈ ರೀತಿಯಾಗಿ ತಂದೆಯ ಪಾತ್ರ ಒಂದು ಹೆಚ್ಚು ಪರಿಣಾಮಕಾರಿಯಾಗಿ ಬೀರುತ್ತೆ. ಮಕ್ಕಳು ಬೆಳೆಯೋ ಹಂತದಲ್ಲಿ ಯಾವಾಗಲೂ ಅಷ್ಟೇ ತಮ್ಮ ಮುಂದೆ ಏನು ನೋಡ್ತಾರೋ ಆ ಮನಸ್ಥಿತಿಯನ್ನು ನಿರ್ಮಿಸ್ಕೊಂಡು ಬೆಳೀತಾ ಹೋಗ್ತಾರೆ. ನಾವು ಪ್ರೀತಿ ಕೊಟ್ಟು ಪ್ರೀತಿಸಿ ಬಾಳ್ತಾ ಇದ್ದರೆ ಅವರು ಪ್ರೀತಿ ಮಾಡ್ತಾರೆ. ನಾವು ಎಲ್ಲರನ್ನ ದ್ವೇಷ ಮಾಡೋದನ್ನು ಹೇಳ್ಕೊಟ್ರೆ ಅವರು ಕೂಡ ದ್ವೇಷ ಮಾಡೋದನ್ನು ನೋಡಿಕೊಂಡು ಬೆಳೀತಾರೆ. ನಾವು ಯಾವಾಗಲೂ ಓದ್ತಾ ಇದ್ದರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅವರು ಕೂಡ ಅದನ್ನೇ ಮಾಡ್ತಾರೆ. ಆದರೆ ನಾವು ಮಾಡೋದನ್ನು ಅವರು ಫಾಲೋ ಮಾಡ್ತಾರೆ, ನಾವು ಹೇಳೋದನ್ನು ಕೇಳೋದಿಲ್ಲ. ಅದಕ್ಕೆ ಹೆಚ್ಚಾಗಿ ಮಕ್ಕಳಿಗೆ ಅದು ಮಾಡು ಇದು ಮಾಡು ಅಂತ ಹೆಚ್ಚಾಗಿ ಹೇಳ್ತಾ ಹೋಗಬಾರ್ದು. ನೀವು ಮಕ್ಕಳು ಏನು ಮಾಡಬೇಕು ಅಂತ ಇರುತ್ತೋ ಅದನ್ನು ನೀವು ಮಾಡಬೇಕು. ಮಾಡಿದ್ರೆ ಅವರು ಅದನ್ನು ನೋಡಿಕೊಂಡು ಫಾಲೋ ಮಾಡಿಕೊಂಡು ಅಳವಡಿಸ್ಕೊಳ್ತಾರೆ. ಆದ್ದರಿಂದ ಒಳ್ಳೆ ಮಗು ಬೇಕು, ಒಳ್ಳೆ ಮಗು ಸೊಸೈಟಿಗೆ ಕೊಡಬೇಕು ಅಂದರೆ ತಂದೆ ತಾಯಿಯ ಪಾತ್ರ ಇಬ್ಬರದು ಕೂಡ ಬಹಳ ಮುಖ್ಯ ಆಗುತ್ತೆ. ಮಗು ಆಗೋಕ್ಕಿಂತ ಮುಂಚೆ ತಂದೆಗೆ ಏನೇ ಕೆಟ್ಟ ಅಭ್ಯಾಸ ಇರಲಿ ಅದನ್ನು ಅವನು ತ್ಯಜಿಸಬೇಕು, ತ್ಯಾಗ ಮಾಡಬೇಕು. ಮುಂದೆ ತಂದೆಯನ್ನು ನೋಡಿ ಅವನು ಕೆಟ್ಟ ಅಭ್ಯಾಸಗಳನ್ನು ಅಳವಡಿಸ್ಕೊಂಡ್ಬಿಟ್ರೆ ನನ್ನ ಮಗ ಕೆಟ್ಟವನು ಅನ್ನೋದಕ್ಕೆ ಅವರಿಗೆ ತಂದೆಯಾದವನಿಗೆ ಅರ್ಹತೆ ಇರೋದಿಲ್ಲ. ಆದ್ದರಿಂದ ಮಕ್ಕಳ ಮುಂದೆ ಆತ ಹೀರೋ ಆಗಿ ಇರಬೇಕು. ಮತ್ತು ಮಕ್ಕಳ ಬೆಳವಣಿಗೆಗಾಗಿ ತನ್ನ ಮನೆಯ ಸಂತೋಷಕ್ಕಾಗಿ ಒಂದು ಉತ್ತಮ ವಾತಾವರಣ ನಿರ್ಮಿಸೋದು ತಂದೆಯ ಕರ್ತವ್ಯ ಆಗಿರುತ್ತೆ. ತಂದೆ ಅನ್ನೋನು ಒಂದು ಕುಟುಂಬದ ಮುಖ್ಯ ಆಧಾರ ಸ್ತಂಭ ಆಗಿರ್ತಾನೆ. ಈ ರೀತಿ ತಂದೆ ತಾಯಿಯನ್ನು ಭೂಮಿಗೆ ಹೋಲಿಸಿದ್ರೆ ತಂದೆಯನ್ನು ಆಕಾಶಕ್ಕೆ ಹೋಲಿಸ್ತಾರೆ. ಅಮ್ಮ ಮನಸ್ಸಿಂದ ಮಾತಾಡಿದ್ರೆ ಅಪ್ಪ ಬುದ್ಧಿಯಿಂದ ಖಾರವಾಗಿ ಮಾತಾಡ್ತಾನೆ. ಒಂದೊಂದು ಸರಿ ತಂದೆ ವಿಲನ್ನಾಗಿ ಕಾಣಿಸ್ತಾನೆ. ಅಪ್ಪ ಏನೇ ಇರಲಿ, ಅಮ್ಮ ಹೇಗೆ ಹೇಳಿ, ಯಾರು ಏನೇ ಮಾತಾಡಿದ್ರು ಇಬ್ಬರ ಉದ್ದೇಶ ಏನು, ಮಕ್ಕಳ ಏಳಿಗೆ ಮಾತ್ರ. ಅಪ್ಪನ ಪ್ರಭಾವದಿಂದ ಮಕ್ಕಳ ಆತ್ಮಗೌರವ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಹೆಣ್ಣು ಮಕ್ಕಳಿಗೆ ಒಂದು ಪುರುಷರ ಮೇಲಿನ ಅಭಿಪ್ರಾಯ ಇರುತ್ತೆ ನೋಡಿ, ಅದು ಹೆಚ್ಚಾಗಿ ತಂದೆಯನ್ನು ನೋಡಿ ತಂದೆಯ ನಡವಳಿಕೆ ಮೇಲೆ ಅವಲಂಬಿಸಿರುತ್ತೆ. ಅಂದರೆ ಒಂದು ಹೆಣ್ಣು ಮದುವೆ ಆಗಬೇಕು ಅಂದರೆ ಅವನು ಹೆಚ್ಚಾಗಿ ತಂದೆಯನ್ನು ನೋಡಿಕೊಂಡು ಬೆಳೆದಿರ್ತಾಳೆ. ತಂದೆ ಕೆಟ್ಟವನು, ಮನೆಯಲ್ಲಿ ಕುಡ್ಕೊಂಡು ಹೊಡೆಯುತ್ತಾನೆ, ಅಮ್ಮನನ್ನು ಗೋಳಿಕೊಂತಾನೆ ಅಂದರೆ ಆ ಹುಡುಗಿಗೆ ಪುರುಷರ ಮೇಲೆ, ಗಂಡಸರ ಮೇಲೆ ಒಳ್ಳೆ ಅಭಿಪ್ರಾಯ ಇರೋದಿಲ್ಲ. ಗಂಡಸರೆಲ್ಲ ಕೆಟ್ಟವರು ಅನ್ನುವ ಅಭಿಪ್ರಾಯ ಇರುತ್ತೆ. ಅದೇ ರೀತಿ ತಂದೆ ಕುಟುಂಬವನ್ನು ನೋಡ್ಕೊಳ್ಳೋದ್ರಲ್ಲಿ ವಿಫಲ ಆದರೆ
ಆ ಹುಡುಗಿಗೆ ನನ್ನ ಗಂಡನೂ ವಿಫಲ ಆಗ್ತಾನೆ ಅಂತ ಮದುವೆ ಆಗೋ ಹುಡುಗಿಗೆ ಭಯ ಬರುತ್ತೆ. ಆದ್ದರಿಂದ ತಂದೆಯ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಮತ್ತು ಅಪ್ಪನ ಇನ್ನೊಂದು ಹೆಸರೇ ನಂಬಿಕೆ ಅಂತ ಹೇಳ್ಬೋದು. ಅಪ್ಪ ಅಂದ್ರೇ ಒಂದು ಅದ್ಭುತ. ಯಾಕೆಂದರೆ ಅಪ್ಪ ಅನ್ನುವ ಜೀವ ನಗುಮೊಗದಲ್ಲಿ ಎಷ್ಟೊಂದು ನಕ್ಕೊಂಡು ಬದುಕ್ತಾ ಇದ್ದರೂ ಕೂಡ ದುಃಖಗಳನ್ನು ಎಷ್ಟೊಂದು ಒಂದು ಒಳಗಡೆ ಅಳವಡಿಸ್ಕೊಂಡಿರ್ತಾನೆ. ಹೇಗೆ ಅಂದರೆ ಕಪ್ಪೆ ಚಿಪ್ಪಿನಲ್ಲಿರುವ ಒಂದು ಮುತ್ತಿನ ಹಾಗೆ ತನ್ನ ಒಂದು ಭಾವನೆಗಳನ್ನು ಅಡಗಿಸ್ಕೊಂಡು ಮಕ್ಕಳನ್ನ ಬೆಳೆಸ್ತಾ ಹೋಗ್ತಾನಂತೆ. ಈ ರೀತಿ ತಂದೆ ಅನ್ನುವ ಒಂದು ಪದವೇ ಅದ್ಭುತ. ಈ ನಡುವೆ ಈ ತಂದೆಯ ಪಾತ್ರ ಮತ್ತು ತಾಯಿಯ ಪಾತ್ರ ನಾವು ನಿಭಾಯಿಸೋದ್ರಲ್ಲಿ ಸೋಲ್ತಾ ಇದ್ದೀವಿ. ನಾವು ಸೋಲೋದ್ರಿಂದನೇ ನಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸ ಇಲ್ಲ. ಇವೆಲ್ಲ ಕೊರತೆಗಳು ಬಹಳಷ್ಟು ಕಾಣ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಅಮ್ಮ ಅಂದರೆ, ತಾಯಿಯ ಪ್ರೀತಿ ಅಂದರೆ ಅತ್ಯಂತ ಶ್ರೇಷ್ಠ, ತ್ಯಾಗಮಯ ಪ್ರೀತಿ, ನಿಷ್ಕಲ್ಮಶ ಪ್ರೀತಿ. ಆಕೆಯ ಪ್ರೀತಿ ಮಗುಗೆ ಜೀವನದಲ್ಲಿ ಧೈರ್ಯ ತುಂಬುತ್ತೆ, ಆತ್ಮವಿಶ್ವಾಸ ತುಂಬುತ್ತೆ, ಪ್ರೋತ್ಸಾಹ ಕೊಡುತ್ತೆ. ತಾಯಿಯ ಪ್ರೀತಿ ಅನ್ನೋದು ಮಗುವಿಗೆ ಜೀವನದಲ್ಲಿ ಬೆಳಕು ಚೆಲ್ಲುವ ಒಂದು ವಿಶೇಷ ಉಡುಗೊರೆ ಅಂತ ಹೇಳ್ಬೋದು. ತಾಯಿ ಅಂದ್ರೇ ಷರತ್ತುಗಳಿಲ್ಲದ ಒಂದು ಪ್ರೀತಿ, ಬೆಂಬಲ. ತಾಯಿ ಅನ್ನೋದೇ ಆಲಿಸ್ತಾಳೆ, ನನ್ನನ್ನು ಅರ್ಥ ಮಾಡ್ಕೋತಾಳೆ ಅನ್ನೋದು. ತಾಯಿ ಅಂದರೆ ಭರವಸೆ, ಒಂದು ಆರಾಮ. ತಾಯಿ ಅಂದರೆ ಸ್ಥಿರತೆ, ಒಂದು ವಿಶ್ವಾಸಾರ್ಹತೆ ಅಂತ ಹೇಳ್ಬೋದು. ಈ ರೀತಿ ಅಂದರೆ ಒಂದು ತಂದೆ ತಾಯಿ ಅನ್ನೋದು ಹೇಳ್ತಾ ಹೋಗ್ಬಿಟ್ರೆ ಒಂದು ಮುಗಿಸಲಾರದಂಥ ಒಂದು ಪದಗಳು ಸಿಗುತ್ತೆ, ಒಂದು ಅನುಭವಗಳು ಸಿಗುತ್ತೆ ಅಂತ ಹೇಳ್ಬೋದು. ತಾಯಿ ಅಂದರೆ ಪ್ರೋತ್ಸಾಹ, ಪ್ರೇರಣೆ, ಮಾರ್ಗದರ್ಶನ, ಬುದ್ಧಿವಂತಿಕೆ, ಆಕರ್ಷಣೆ, ಮಮತೆ. ತಾಯಿಯ ಪ್ರೀತಿ ಒಂದು ಮಮತೆ ಮಗುವಿನ ಮೆದುಳಿಗೆ ಅಂದರೆ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗುತ್ತಂತೆ. ತಾಯಿಯ ಪ್ರೀತಿಯನ್ನು ಚೆನ್ನಾಗಿ ಪಡೆದವರು, ಪ್ರೋತ್ಸಾಹ ಪಡೆದವರು ಮುಂದೆ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅಂತ ಹೇಳಲಾಗುತ್ತೆ. ಈ ರೀತಿ ಒಂದು ತಂದೆ ತಾಯಿಯ ಪ್ರೀತಿ ಕರೆಕ್ಟಾಗಿ ಸಿಕ್ಕಿರುವಂಥ ಮಕ್ಕಳು ಇದೇ ಬೇಕು ಅದೇ ಬೇಕು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ತಂದೆ ತಾಯಿಯರ ಒಂದು ಕರ್ತವ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ಇದರಿಂದ ಮಕ್ಕಳಿಗೆ ಒಂದು ಬೇರೆ ರೀತಿ ಕಾಣಿಸ್ಬೋದು. ತಂದೆ ಬೇರೆ ರೀತಿ, ತಾಯಿ ಬೇರೆ ರೀತಿ ಒಂದು ಆಚೆಗೆ ಕಾಣಿಸ್ಬೋದು. ಆದರೆ ತಂದೆ ತಾಯಿ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇದೇ ರೀತಿ ತಂದೆ ತಾಯಿಯ ನಿರ್ಲಕ್ಷ್ಯ ಹೊಂದಿರುವ ಮಕ್ಕಳು ಜೀವನದಲ್ಲಿ ಪ್ರತಿ ಹಂತದಲ್ಲಿ ಸೋಲ್ತಾ ಹೋಗ್ತಾರೆ. ಅದಷ್ಟೇ ಅಲ್ಲ, ಸೋಲುವಾಗ ಅದನ್ನು ಎದುರಿಸುವ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಆ ಟಾಪಿಕ್ಗೆ ಬರ್ತೀನಿ.